ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಾ ಕಲೆಕ್ಷನ್ಸ್. ನವರಾತ್ರಿ ಹಬ್ಬ ಬರ್ತಾ ಇದೆ. ಸೊ ಪ್ರತಿಯೊಬ್ಬ ನಾಡಿನ ಜನತೆಗೆ ನಮ್ಮ ರಿದಾ ಕಲೆಕ್ಷನ್ಸ್ ಕಡೆಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನವರಾತ್ರಿ ಅಂದ ತಕ್ಷಣ ಕಲರ್ಸ್, 9 ದಿನದ ಕಲರ್ಸ್, ಈ 9 ತರಹದ ಪೂಜೆ ಅಲಂಕಾರನ ದುರ್ಗಾದೇವಿಗೆ ನಾವು ಅರ್ಪಿಸ್ತೀವಿ. ಸೊ ಈ ಬಣ್ಣಗಳಲ್ಲಿ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಅಂತ ನಮ್ಮ ರಿದಾ ಕಲೆಕ್ಷನ್ಸ್ ಕಡೆಯಿಂದ ಇದು ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋನ ಫಸ್ಟ್ ಸೇವ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಯಾರ್ಯಾರು ಫಾಲೋ ಮಾಡ್ತಾರೋ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ನಾನು ಮೊದಲನೇ ಬಣ್ಣನ ಹೇಳ್ತಾ ಇದ್ದೀನಿ. ಮೊದಲನೇ ಬಣ್ಣ ಸೆಪ್ಟೆಂಬರ್ 22 ಬಿಳಿ ವೈಟ್ ಬರುತ್ತೆ. ವೈಟ್ ಶೈಲಪುತ್ರಿ ಅಲಂಕಾರ ಇರುತ್ತೆ ದುರ್ಗಾದೇವಿಗೆ. ಈ ಬಿಳಿ ಬಣ್ಣ ಪ್ಯೂರಿಟಿ ಮತ್ತೆ ಪೀಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನವರಾತ್ರಿಯ 2ನೇ ದಿನ ಆದಂತಹ 23 ಸೆಪ್ಟೆಂಬರ್ಗೆ ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರವನ್ನ ಮಾಡಲಾಗುತ್ತೆ. ಈ ದಿನದ ಬಣ್ಣ ಬಂದು ರೆಡ್ ಆಗಿರುತ್ತೆ. ಈ ರೆಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಲವ್, ಪವರ್ ಅಂಡ್ ಪ್ಯಾಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೆಪ್ಟೆಂಬರ್ 24 ರಾಯಲ್ ಬ್ಲೂ ಚಂದ್ರಘಂಟಾ ದೇವಿ ಅಲಂಕಾರ ಮಾಡ್ತಾರೆ ಅಂಡ್ ಇದು ನಿಖರತೆ, ಶಾಂತತೆ ಮತ್ತು ಸ್ಪಿರಿಚುವಲ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. 4ನೇ ದಿನ ಆದಂತಹ 25 ಸೆಪ್ಟೆಂಬರ್ ಅಂದ್ರೆ ಚತುರ್ಥಿ, ದೇವಿಗೆ ಕೂಷ್ಮಾಂಡ ದೇವಿ ಅಲಂಕಾರವನ್ನ ಮಾಡಲಾಗುತ್ತೆ. ಈ ದಿನದ ಬಣ್ಣ ಬಂದು ಯೆಲ್ಲೋ ಬಣ್ಣ ಆಗಿರುತ್ತೆ. ಯೆಲ್ಲೋ ಬಣ್ಣ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ಜಾಯ್, ಬ್ರೈಟ್ನೆಸ್ ಅಂಡ್ ಆಪ್ಟಿಮಿಸಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ನವರಾತ್ರಿಯ 5ನೇ ದಿನ ಸೆಪ್ಟೆಂಬರ್ 26 ಸ್ಕಂದ ದೇವಿ ಅಲಂಕಾರ ಇರುತ್ತೆ. ಬಣ್ಣ ಬಂದು ಹಸಿರು ಬಣ್ಣ ಇರುತ್ತೆ. ಹಸಿರು ಬಣ್ಣ ನೇಚರ್, ಸಾಮರಸ್ಯತೆ ಮತ್ತೆ ಬೆಳವಣಿಗೆನ ರೆಪ್ರೆಸೆಂಟ್ ಮಾಡುತ್ತೆ. ನವರಾತ್ರಿಯ 6ನೇ ದಿವಸ ಸೆಪ್ಟೆಂಬರ್ 27 ಕಾತ್ಯಾಯಿನಿ ದೇವಿ ಅಲಂಕಾರ ಇರುತ್ತೆ. ಬಣ್ಣ ಗ್ರೇ ಕಲರ್ ನೆಮ್ಮದಿ ಮತ್ತೆ ಸಮತೋಲನ ರೆಪ್ರೆಸೆಂಟ್ ಮಾಡುತ್ತೆ. ನವರಾತ್ರಿಯ 7ನೇ ದಿನ ಅಂದ್ರೆ 28 ಸೆಪ್ಟೆಂಬರ್ ಆಗಿರುತ್ತೆ. ಈ ದಿನ ದೇವಿಗೆ ಕಾಳರಾತ್ರಿ ಅಲಂಕಾರ. ಈ ದಿನದ ಬಣ್ಣ ಬಂದು ಆರೆಂಜ್ ಆಗಿರುತ್ತೆ. ಆರೆಂಜ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ವಾರ್ಮ್ತ್, ಎನರ್ಜಿ ಅಂಡ್. ನವರಾತ್ರಿ 8ನೇ ದಿವಸ ಸೆಪ್ಟೆಂಬರ್ 29 ಅಂಡ್ ತಾಯಿ ಮಹಾಗೌರಿ ಅಲಂಕಾರ ಇರುತ್ತೆ. ಬಣ್ಣ ಬಂದು ಪೀಕಾಕ್ ಗ್ರೀನ್. ಇದು ಒರಿಜಿನಾಲಿಟಿ ಮತ್ತೆ ಯುನಿಕ್ನೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನವರಾತ್ರಿಯ 9ನೇ ದಿನ 30 ಸೆಪ್ಟೆಂಬರ್ ದೇವಿಗೆ ಸಿದ್ಧಿದಾತ್ರಿ ಅಲಂಕಾರವನ್ನ ಮಾಡ್ತಾರೆ. ಈ ದಿನದ ಬಣ್ಣ ಬಂದು ಪಿಂಕ್ ಆಗಿರುತ್ತೆ. ಪಿಂಕ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಲವ್, ಕಂಪ್ಯಾಷನ್ ಅಂಡ್ ಯೂನಿವರ್ಸಲ್ ಹಾರ್ಮೋನಿ. ಈ ಸಾರಿ ನವರಾತ್ರಿ ಸೆಲೆಬ್ರೇಷನ್ ಅಲ್ಲಿ 10ನೇ ದಿವಸ ಕೂಡ ಆಡ್ ಆಗಿದೆ. ಕಲರ್ ಬಂದು 10ನೇ ದಿವಸದ ಪರ್ಪಲ್ ಆಗಿರುತ್ತೆ.